ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 7 ಗಂಟೆ, ಇನ್ನೇನು ಸ್ವಲ್ಪ ಹೊತ್ತರಲ್ಲಿ 7 ಗಂಟೆ ಆಗುತ್ತೆ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಇನ್ನೂ ಮನೇಲಿದ್ದೀವಿ, ಇನ್ನು ತೋಟಕ್ಕೆ ಹೋಗಬೇಕು. ಆದರೆ ಹೋಗೋಕ್ಕೆ ಆಚೆ ಕಡೆ ನೋಡಿದ್ರೆ ಇನ್ನೂ ಕತ್ಲು ಹಂಗೆ ಇದೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಡೇ ಕಡಿಮೆ, ನೈಟ್ ಜಾಸ್ತಿ. ಅಂದರೆ ಹಗಲು ಕಡಿಮೆ, ನೈಟು ಜಾಸ್ತಿ ಇರುತ್ತೆ. ಓಕೆ, ಒಂದೊಂದು ಸರಿಗೆ ಒಂದೊಂದು ವಾತಾವರಣ ಬದಲಾಗ್ತಾನೆ ಇರುತ್ತೆ. ಇವಾಗ ಸದ್ಯಕ್ಕೆ ನಾನೆಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ತೋಟ ಕಡೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಇನ್ನು ನಮ್ಮ ಮಮ್ಮಿ ಬಂದಲ್ಲಿ ಕುಡಿತಾ ಇದ್ದಾರೆ ನೋಡಿ. ಬಿಸ್ಕೆಟ್ ಹತ್ಕೊಂಡು ತಿಂತಾವ್ರೆ. ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿನ್ನೆ ಬಂದು ಉಪವಾಸ, ಇವತ್ತು ಬಂದು ಎಲ್ಲ ಅಡುಗೆಗಳು ಮಾಡ್ಕೊಂಡು ತಿನ್ನೋದು. ಇವತ್ತು ನಮ್ಮ ಮನೆಯಲ್ಲೂ ಮಾಡಿದ್ದಾರೆ. ಏನೇನು ಮಾಡಿದಾರೆ ನೋಡೋಣ ಮುಂದಕ್ಕೆ, ಮುಂದಿನ ಒಂದು ಇದರಲ್ಲಿ ನೋಡ್ತಾ ಇರ್ರಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಬನ್ನಿ ಫ್ರೆಂಡ್ಸ್. ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀವಿ ಪ್ರತಿಯೊಂದು ಕೂಡ ಎಲ್ಲ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಇನ್ನೇನು ತೋಟಕ್ಕೆ ಹೋಗೋ ಸಮಯ. ಬನ್ನಿ ತೋಟ ಕಡೆ ಹೋಗಿ ಫಸ್ಟು ಕೆಲಸ ನೋಡೋಣ. ಅಂತೂ ಇಂತೂ ತೋಟಕ್ಕೆ ಬಂದಿದ್ದಾಯಿತು. ಸೂರ್ಯ ಇನ್ನೂ ಹುಟ್ಟಿಲ್ಲ. ಯಾವ ದೇವಸ್ಥಾನಲ್ಲಿ ನೋಡಿದ್ರು ಮೈಕ್ ಹಾಕಿ ಒಳ್ಳೊಳ್ಳೆ ಸುಪ್ರಭಾತ ಒಂದು ಸ್ಪೀಕರ್ಗಳು ಹಾಕಿದ್ದಾರೆ. ಯಾಕಂತೇಳಿದರೆ ಹಬ್ಬ ಇವತ್ತು. ಈ ಕಡೆ ಬಂದು ಮುತ್ತೆಲಮ್ಮನ ದೇವಸ್ಥಾನದಲ್ಲಿ ಹಾಕಿದ್ದಾರೆ, ಈ ಕಡೆ ಬಂದು ಶನಿಮಾತನ ದೇವಸ್ಥಾನದಲ್ಲಿ ಮತ್ತು ಈಶ್ವರ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಮೈಕ್ ಹಾಕಿದ್ದಾರೆ. ಒಳ್ಳೆ ರೆಕಾರ್ಡ್ಗಳಂತಲೇ ಹೇಳ್ಬೋದು ಕಣ್ರಿ. ಓಕೆ, ನಾನು ತೋಟಕ್ಕೆ ಬಂದು ಫಸ್ಟ್ನೇದಾಗಿ ಮಾಡಿದ ಕೆಲಸ ಸಂಪಲ್ಲಿ ಎಷ್ಟು ನೀರು ಹೊಡಿದ್ದೆ ಅದು ಚೆಕ್ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಲೈಟಾಗಿ ಚಳಿ ಇದೆ. ನನ್ನ ಗಾಡಿ ನೋಡಿದ್ರೆ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಆಲ್ಮೋಸ್ಟು. ಹಾಗೆ ಮೊನ್ನೆ ಒಣಕಾಯಿ ಕೀಳೋದು ನೋಡಿಸಿದ್ನಲ್ವ ನಿಮಗೆ, ತೊಗರಿಕಾಯಿ ಮತ್ತು ಅವರೆಕಾಯಿ ಇನ್ನೂ ಹೊಡೆಯೋದಿದೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ, ಒಣಗಾಕಿದ್ದಾರೆ. ಇದು ರಾತ್ರಿನಲ್ಲಿ ಚಳಿನಲ್ಲಾದಿರುತ್ತೆ, ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಒಣಗುತ್ತೆ. ಈ ಥರ ಚಳಿನಲ್ಲಿ ಮತ್ತು ಬಿಸಿಲಲ್ಲಿ ಇರೋದ್ರಿಂದ ಹುಳಗಳು ಬೇಗ ಬೀಳೋದಿಲ್ಲ, ಹಾಗಾಗಿ ಈ ಥರ ಮಾಡ್ತಾರೆ. ಓಕೆ, ಇವಾಗೇನಪ್ಪ ನೆಕ್ಸ್ಟ್ ಕೆಲಸ ಅಂತ ಹೇಳಿದ್ರೆ ತೊಂಡೆಕಾಯಿ ನೆನ್ನೆ ಸಂಜೆ ಬಿಡಿಸಿದ್ರಿ. ನೆನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ ನಿಮಗೆ, ಇದು ನೆನ್ನೆ ಬಿಡಿಸಿರೋದು. ರಾತ್ರಿ ಚಳಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅದರಿದೆ, ಕೋಲ್ಡ್ ಆಗಿಬಿಟ್ಟೈತೆ, ಕೋಲ್ಡ್ ಸ್ಟೋರೇಜಲ್ಲಿ. ಓಕೆ, ಇವಾಗ ಕಾಯಿ ಬಿಡಿಸ್ಬೇಕು. ಈ ಕಡೆ ನಮ್ಮಮ್ಮ ಬೇಸನ್ ಎತ್ಕೊಂಡು ತೋಟ ಕಡೆ ಹೊರಡ್ತಾ ಇದ್ದಾರೆ, ನಾನು ಕೂಡ ಹೋಗಬೇಕು. ಜಿಮ್ಮಿ ನಮ್ಮ ಜಿಮ್ಮಿ ಬಿಸ್ಕೆಟ್ಟು ರಾತ್ರಿ ತೋಟಕ್ಕೆ ಬಂದಿದ್ದಾನೆ ನೈಟ್ ಡ್ಯೂಟಿ ಮಾಡೋದಕ್ಕೆ. ನೈಟ್ ಡ್ಯೂಟಿ ಜಾಯ್ನ್ ಆಗಿದ್ದಾನೆ. ಇವಾಗ ಸದ್ಯಕ್ಕೆ ಏನೋ ಕೆರ್ಕೊತಾವನೆ. ಇವನು ಬಿಸ್ಕೆಟ್ ತಿನ್ಬಿಟ್ಟು ಎಲ್ಲನೋ ಒಂದು ಮರ ಕೆಳಗಡೆ ಆರಾಮಾಗಿ ಮಲ್ಕೊಂತಾನೆ. ಇವಾಗ ಅಲ್ಲೇನಾ ಮೈ ಮುರಿತಾವನೆ, ಸೋಂಬೇರಿ ನನ್ನ ಮಗನೇ, ಹೋಗು. ಈಗ ಬಂದು ತೊಂಡೆಕಾಯಿ ಕೀಳ್ತಾ ಇದ್ದೀವಿ ಕಣ್ರಿ. ಆ ಕಡೆ ನಮ್ಮಮ್ಮ ಕೀಳ್ತಾ ಇದ್ದಾರೆ, ಈ ಕಡೆ ನಾನು ಕೀಳ್ತಾ ಇದ್ದೀನಿ. ಚಳಿ ಎಲ್ಲ ಹೋಗಿ, ಅಂದರೆ ಅಂಥ ಚಳಿ ಏನು ಇರಲಿಲ್ಲ ಇವತ್ತು, ಸ್ವಲ್ಪ ಲೈಟಾಗಿತ್ತು ಅಷ್ಟೇ ಚಳಿ. ಆ ಚಳಿ ಎಲ್ಲ ಮುಗಿದು ಸಿಕ್ಕಾಪಟ್ಟೆ ಬಿಸಿಲು ಬಂದೈತೆ. ಇನ್ಮೇಲೆ ಬೆಳಗ್ಗೆ ಹೊತ್ತು ಚಳಿ, ಆಗ್ಲೊತ್ತು ಬಿಸಿ, ಈ ಥರ ಶುರುವಾಗುತ್ತೆ. ನಮ್ಮ ಮನುಷ್ಯರಿಗೆ ಹೇಗಿದ್ರೂ ಪ್ರಾಬ್ಲಮ್ಮು. ಚಳಿ ಇದ್ರೂ ತಡ್ಕೊಳಕ್ಕಾಗಲ್ಲ, ಬಿಸಿ ಜಾಸ್ತಿ ಆದರೂ ಕೂಡ ತಡ್ಕೊಳಕ್ಕಾಗಲ್ಲ. ಅಲ್ವೇನಮ್ಮ ಪ್ರೇಮಕ್ಕ? ಬಾ, ಇದಾಕ್ಬಿಟ್ಟು ಊಟ ಮಾಡ್ಕೊಬರೋಣ. 11 ಗಂಟೆ ಆಯಿತು. ಹೊಟ್ಟೆ ಹಸ್ತಿದೆ. ನಡಿ ಹೆಂಗೋ ಕಾಳು ಸಾರು ಏನೇನೋ ಮಾಡ್ಕೊಬಂದಿದ್ಯಲ್ಲ, ಪೆಸಲ್ ನಡೀತೀನಿ ನಡಿ. ಈಗ ಬಂದು ಸಮಯ 11 ಗಂಟೆ ಆಗಿದೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ. ಶಿವರಾತ್ರಿ ಹಬ್ಬದ ಒಂದು ಸ್ಪೆಷಲ್. ನೀನು ಕೂತ್ಕೊಂಬಿಟ್ರೆ ಸಾಕ, ನಾನು ಕೂತ್ಕೊಳಕ್ಕೆಲ್ಲಮ್ಮ ಜಾಗ. ನೀನೊಬ್ರು ಮಾತ್ರ ಅಚ್ಚುಕಟ್ಟಾಗಿ ಗೋಣಿಚೀಲ ಹಾಕ್ಯಂಡ ಆರಾಮಾಗಿ ಕೂತ್ಕೊಬಿಡು. ನಾನು ಎಲ್ಲ ಕೂತ್ಕೊಂಡ್ಲಿ? ಹಾಂ, ನೀನು ತಲೆ ಮೇಲೆ ಕೂತ್ಕೊಬಿಡು. ಈರುಳ್ಳಿ ಹೂವು ಬೊಂಡಾಗೆ ಮಾಡ್ಕೊಂಡಿದ್ದು. ಓಕೆ, ಇವತ್ತು ಶಿವರಾತ್ರಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮಾಮೂಲಿ ಕಣ್ರಿ. ಏನಂದರೆ ಮುದ್ದೆ ಇರಬೇಕಾಗಿತ್ತು, ಆದರೆ ಮುದ್ದೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದ್ಬಿಟ್ಟು ಅನ್ನ ಮಾಡ್ಕೊಬಂದವ್ರಿ. ಅವರೆಕಾಳು ಸಾರು ಮತ್ತು ಅನ್ನ ನಂಚ್ಕೊಳಕ್ಕೆ ಬೋಂಡ, ಇಷ್ಟು ಮಾಡಿದ್ದಾರೆ ನಮ್ಮನೇಲಿ ಇವತ್ತು. ಏನಂದರೆ ಶಿವರಾತ್ರಿ ಸ್ಪೆಷಲ್ಲು ಬೇರೆದೇನೂ ಇಲ್ಲ. ಅವರೆಕಾಳು ಸಾರು ಮುದ್ದೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಮದುವೆಗೆಲ್ಲ ಅವರೆಕಾಳು ಸಾರು ಹಾಕ್ತಾಯಿದ್ದು ಆಲ್ಮೋಸ್ಟು. ಈಗಿನ ಕಾಲದಾಗ ಬಿರಿಯಾನಿ ಹಾಕಿದ್ರು
ಜನ ಅದಕ್ಕೆ ಏನೋ ಒಂದು ಹೆಸರಿಟ್ಬಿಟ್ಟೋತಾರೆ. ಆಗಿನ ಕಾಲಕ್ಕೆ ಮುದ್ದೆ, ಅವರೆಕಾಳು ಸಾರು ಮತ್ತು ಚಿತ್ರಾನ್ನ ಇಷ್ಟು ಮಾಡಿಬಿಟ್ರೆ ಅವನೇ ಸಾಕು, ಅವ್ರನ್ನ ಮದುವೆ ಮಾಡಿಬಿಟ್ರೆ. ಈಗಿನ ಕಾಲದಾಗ ಬಿರಿಯಾನಿ ಹಾಕಿದ್ರೆ ಜನ ಏನನ್ನ ಹೆಸರಿಟ್ಬಿಟ್ಟೋತಾರೆ. ಊಟ ಮಾಡಿದಾದ್ಮೇಲೆ ನೆಕ್ಸ್ಟು ಬಂದು ನಾವು ಕಾಯಿ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ಈಗ ಟೈಮ್ ಬಂದು ಸುಮಾರು 11:15 ಆಗ್ತಾ ಬಂದಿದೆ. ಹಾಗಾಗಿ ಮೂಟೆ ತುಂಬಕ್ಕೆ ಬಂದರೆ ಈಗ ಸಮಯ ಬಂದು 3:45 ಆಲ್ಮೋಸ್ಟು. ಇವಾಗ ಮತ್ತೆ ತೋಟ ಕಡೆ ಬಂದ್ರಿ. ಏನಂದರೆ ಬೆಳಗ್ಗೆ ನೋಡಿದ್ರಲ್ವ, ಮೂಟಿಗಳೆಲ್ಲ ಮಾಡಿದ್ದಾಯಿತು. ಮೂಟೆ ಮಾಡಿಬಿಟ್ಟು ಎತ್ಕೊಂಡೋಗಿ ಗಾಡಿಗೆ ಸೆಂಟಿಂಗ್ ಕೊಟ್ಬಿಟ್ಟು ಅದ್ರ ಕೆಲಸ ಮುಗೀತು. ಮತ್ತು ಈಗ ಸಂಜೆ ಬರ್ತಾ ಇದ್ದೀವಿ. ಮತ್ತು ಟಾರ್ಪಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಮತ್ತೆ ತೊಂಡೆಕಾಯಿ ಬಿಡಿಸೋದಕ್ಕೆ. ಅದೇ ಒಂದು ಕೆಲಸನೇ. ಇವಾಗ ಒಂದು ಸ್ವಲ್ಪ ಮಾಡ್ಕೊಂಬಿಟ್ರೆ ಮತ್ತೆ ಬೆಳಗ್ಗೆ ಬಿಡಿಸ್ಕೊಂಡ್ರೆ ಬೇಗ ಮೂಟಿಗಳಾಗುತ್ತೆ. ಇವಾಗ ಏನಾದ್ರು ಬಿಡಿಸಿಲ್ಲ ಅಂದರೆ ಬೆಳಿಗ್ಗೆ ಒಂದೇ ಸರಿ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ತೊಂಡೆಕಾಯಿನ ಬಿಡಿಸಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಸಮಯ ಬಂದು 6:15 ಆಯಿತು. ಇಷ್ಟೊತ್ತು ಗಂಟ ತೊಂಡೆಕಾಯಿ ಬಿಡಿಸಿದ್ದೀವಿ. ಸಂಜೆ ಒಂದು 3:45 ಬಂದು ಇವಾಗ ನಮ್ಮ ಕೈ ಈ ಥರ ಆಗಿದೆ. ಕೈಗಳು ತೊಳ್ಕೊಂಡು ಮನೆ ಕಡೆ ಹೊರಡಬೇಕು. ಕತ್ಲು ಕೂಡ ಆಗ್ತಾ ಬಂತು. ಏನಕ್ಕಮ್ಮ ಸಗಣಿಯ ಹಾಂ ಏನೋ ಇನ್ನು ಓಣಿ 2 ದಿನ ಆಗಲಿಲ್ಲ, ಅವಾಗಲೇ 2 ತಪ್ಪೆ ಸಗಣಿ ಬೇಕಾ? ನಿನ್ನ ಎಲೆ ತೋಟಕ್ಕ. ಓಕೆ, ಕೈಯೆಲ್ಲ ತೊಳ್ಕೊಂಡು ಇದಾಯಿತು. ಅಂದರೆ ಸ್ಟೀಲ್ ನರಲ್ಲಿ ತೊಳ್ಕೊಬೇಕು. ಸ್ಟೀಲ್ ನರಲ್ಲಿ ತೊಳೆದ್ರೆ ಮಾತ್ರ ಒಂದು ಹಾಲು ಹೋಗೋದಿಲ್ಲ, ಅಂದರೆ ಹೋಗೋದಿಲ್ಲ, ಹಂಗೆ ಇರುತ್ತೆ. 4 ದಿನ ಆದರೂ ಹೋಗೋದಿಲ್ಲ. ಅವಾಗೇ ನೋಡಿದ್ರಲ್ಲ ನನ್ನ ಕೈ, ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಕೂಡ ಸ್ಟೀಲ್ ನರ್ ಎತ್ಕೊಂಡು ಉಜ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ಮುಖ ಎಲ್ಲ ತೊಳ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ. ಇಲ್ಲೇ ಇನ್ನು ಮನೆಗೆ ಹೋಗಿ ಟೀ ಕಾಫಿ ಕೊಡ್ಕೊಂಡು TV ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡೋದು ಅಷ್ಟೇ. ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಬಂದಾಗಿಂದ ತೋಟಕ್ಕೆ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನು ಅಂತ. ಅಂದರೆ ರೈತರ ಕೆಲಸ ಅಂದರೆ ಇದೇ ರೀತಿಯಾಗಿರುತ್ತೆ. ಒಬ್ರೊಬ್ರದ್ದು ಒಂದೊಂಥರ, ನಮ್ಮದು ಈ ಥರ ಇರುತ್ತೆ. ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕು ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ, ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ, ಒಂದು ದಿನ ಮಿಸ್ ಆಗಿದ್ರೆ ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಆಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.